ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು. ಕೆಣಕಬೇಡಿ ನನ್ನ, ಈ ಸರ್ಕಾರ ಕೇಳ್ತೀನಿ. ಇದು ಪಾಪ ಹೇಳದಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು, ಅಲ್ಲಿ ಯಾವ ಮಿನರಲ್ ನೋಡಕ್ ಹೋಗಿಲ್ಲ, ಅದರ ಕದ್ದಿಲ್ಲ ಅಂತ. ಎಷ್ಟು ಕಂಪನಿ ಇಟ್ಕೊಂಡಿದ್ರಿ? 7 ಕಂಪನಿ. ಆಸ್ ಎ UD ಮಿನಿಸ್ಟರ್ ಎಷ್ಟು ಲೆಟರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ? ಎಲ್ಲ ಇದೆ ದಾಖಲಾತಿಗಳು. ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟರ್ ಬರೆದ್ರಿ? ನನಗೆ ಮಡ್ ಬೇಕು ಅಂತ ಹೇಳಿ, ಐರನ್ ಮಡ್ಡು. ಯಾವ ಗ್ರೇಡ್ ಅನ್ನ ಐರನ್ ಓರ್ನ ಲೂಟಿ ಹೊಡೆದಿದ್ದೀರಿ. ಡಾಕ್ಯುಮೆಂಟರಿ ಎವಿಡೆನ್ಸ್ ಇವತ್ತು ಇದೆ. 2004, 2003ರಲ್ಲಿ UD ಮಿನಿಸ್ಟರ್ ಆಗಿ ಎಷ್ಟು ಹೊಡೆದಿದ್ದೀರಿ ಲೂಟಿ? ಮಡ್ ಹೆಸರಿನಲ್ಲಿ 65 ಗ್ರೇಡ್ನ ಐರನ್ ಓರ್ನ, ಅದು ಯಾವ ರೀತಿ ಅಗ್ರಿಮೆಂಟ್ ಅವೆಲ್ಲ ಇದೆ, ಯಾವನ ಇನ್ನೊಬ್ಬನಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ. ಇವರು ಅಣ್ಣ ತಮ್ಮರೇ MD, ಇದು ಡೈರೆಕ್ಟ್ರು, ಅಣ್ಣ ತಮ್ಮನೆ, ಎಲ್ಲ ಇದೆ ಡಾಕ್ಯುಮೆಂಟ್. ಪಾಪ ಬಳ್ಳಾರಿಗೆ ಹೋಗೇ ಇಲ್ವಂತಿವ್ರು ಮೈನಿಂಗ್ ಮಾಡಕ್ಕೆ. ಇಲ್ಲೊಂದು NTI ಸೊಸೈಟಿ ಅಂತ ಒಂದಿದೆ. ಆಹಾ, ನಿಜಕ್ಕೂ ಮೆಚ್ಚಬೇಕು ಈ ದೇಶ ಯಾವ ರೀತಿ ನಡೀತಾ ಇದೆ ಅಂತೇಳಿ. ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ, ಪಾಪ ಅದೆಂಥದ್ದು ಈಗ ಮೀಸಲಾತಿ ಬೇರೆ ನಡೀತಾ ಇದೆ. ಮೀಸಲಾತಿ ಕತೆ ಮುಸಲ್ಮಾನ್ ಬಂಧುಗಳಿಗೆ 4% ಸರ್ಕಾರದ ಗುತ್ತಿಗೆ ಕೊಡಬೇಕಾದ್ರೆ 4% ರಿಸರ್ವೇಶನ್ ಅಂತೆ, ಮೀಸಲಾತಿ. ಪಾಪ ನಮ್ಮ ಸ್ನೇಹಿತರು, BJP ಸ್ನೇಹಿತರುಗಳು ಅದೆಂಥದ್ದು ಹಲಾಲ್ ಬಜೆಟ್ ಅದು ಇದು ಅಂತ ಹೇಳ್ತಾರೆ. ಅವ್ರು ಯಾವ ಬಜೆಟ್ ಆದ್ರೂ ಮಾಡ್ಕೊಳ್ಳಿ ಅಂತ ಸ್ನೇಹಿತರಿಗೆ ಹೇಳೋದು ನಾನು. 2016-17 50 ಲಕ್ಷ ರೂಪಾಯಿಗಳನ್ನ SC/ST ಕಮ್ಯುನಿಟಿಯ ಯುವಕರಿಗೆ ಗುತ್ತಿಗೆದಾರನಾಗಿ ಜೀವನ ನಡೆಸಲಿಕ್ಕೆ ಮೀಸಲಾತಿ ತಂದರು, ಕೆಲಸ ಕೊಡೋದಕ್ಕೆ. 2016-17 ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹಿಂದುಳಿದ ವರ್ಗ, ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಇವರ ಬದುಕನ್ನ ಏನು ಎತ್ತಾ ಇದೆ ಮೇಲಿಗೆ. 16ರಿಂದ ನೀವು ಗುತ್ತಿಗೆ ಕೊಟ್ಟಿದ್ದೀರಲ್ಲ, ರಿಸರ್ವೇಶನ್ ತಂದ್ರಲ್ಲ. 2023 ನೀವು ಮತ್ತೆ ಬಂದ ಮೇಲೆ SC/STಗೆ 1 ಕೋಟಿಗೆ ಏರಿಕೆ ಮಾಡಿದ್ರಿ ಮೀಸಲಾತಿನ ಗುತ್ತಿಗೆ ಕೊಡೋದಕ್ಕೆ. ದಯವಿಟ್ಟು ಇಟ್ಟುಬಿಡಿ. ಎಷ್ಟು ಜನ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಯುವಕರನ್ನ ಇವತ್ತಿಗೂ ಗುತ್ತಿಗೆದಾರನಾಗಿ ಆರ್ಥಿಕ ಶಕ್ತಿ ತುಂಬಿ ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಎಷ್ಟು ಸರ್ಕಾರದ ಯೋಜನೆಗಳನ್ನ ಈ ರಿಸರ್ವೇಶನ್ ಪಾಲಿಸಿ ಮುಖಾಂತರ ಈ ಸಮಾಜದ ಯುವಕರ ಬದುಕಿಗೆ ಎಷ್ಟು ಸಾವಿರ ಕುಟುಂಬಗಳಿಗೆ ದಾರಿ ತೋರಿಸಿದಿರಿ. ಇಡಪ್ಪ, ನಾನು ಈ ಮೀಸಲಾತಿ 7.5%, 16%, 4% ಇದು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡಲ್ಲ. ಇನ್ನೂ 5% ಜಾಸ್ತಿ ಮಾಡ್ಕೊಳ್ಳಿ, ಅದಕ್ಕೆ ನಾನು ತಕರಾರಿಲ್ಲ. ಆದರೆ ಈ ವ್ಯವಸ್ಥೆ ಘೋಷಣೆ ಮಾಡಿದ್ರಲ್ಲ, ಈ ಘೋಷಣೆ ಆದಮೇಲೆ ಎಷ್ಟು ಪರಿಶಿಷ್ಟ ಜಾತಿ ಪಂಗಡದ ಬದುಕನ್ನು ಸರಿಪಡಿಸಿದಿರಿ. ಜನಗಳ ಮುಂದೆ ವೈಟ್ ಪೇಪರ್ ಇಡಿ. ಈಗ ಪಾಪ ಇವ್ರಿಗೆ ಶುರು ಮಾಡ್ಬಿಟ್ಟವ್ರೆ. ಈಗ ಇದು ಅಲ್ಪಸಂಖ್ಯಾತರಿಗೆ 4%, ದೇಶದ ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.